60ಕ್ಕೆ ಅರಳು ಮರಳು ನಿವೃತ್ತಿ ಜೀವನ ಇನ್ಮುಂದೆ ವಿಶ್ರಾಂತಿಗಾಗಿ ಹಂಬಲಿಸುವವರೇ ಹೆಚ್ಚು. ಇಂತಹವರ ಮಧ್ಯೆ ಮಂಗಳೂರಿನ ಉದ್ಯಮಿಯೊಬ್ಬರು 60ರ ಹರೆಯದಲ್ಲೂ 20ರ ಹರೆಯದ ಯುವಕರು ಹುಬ್ಬೇರಿಸುವಂತೆ ಮಾಡಿದ್ದಾರೆ. ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದ ನೆನಪಿಗಾಗಿ ಬರೋಬ್ಬರಿ 38 ದೇಶಗಳನ್ನು ಬೈಕ್ನಲ್ಲೇ ಸುತ್ತಲೂ ಸಿದ್ಧರಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಂಗಳೂರಿನ ಯಕ್ಕೂರಿನ ಉದ್ಯಮಿ ಹಾಗೂ ಬೈಕ್ ಸಾಹಸಿ ಶರತ್ ಕುಮಾರ್ ಯಕ್ಕೂರು ಬೈಕ್ನಲ್ಲಿ ಇಡೀ ವಿಶ್ವವನ್ನೇ ಸುತ್ತಿ ಬರುವ ಅದಮ್ಯ ಕನಸು ಹೊಂದಿದ್ದು, ಇದರ ಸಾಕಾರಕ್ಕಾಗಿ ನಾಳೆ ಮುಂಜಾನೆ ಮಂಗಳೂರಿನ ಶಾಂತಿ ಕೆಥೆಡ್ರಲ್ ಚರ್ಚ್ ಮುಂಭಾಗದಿಂದ ಶರತ್ ಅವರ ಈ ಮಹಾ ವಿಶ್ವ ಪರ್ಯಟನೆಗೆ ಅಧಿಕೃತ ಚಾಲನೆ ಸಿಗಲಿದೆ. ಮಂಗಳೂರಿನಿಂದ ಆರಂಭವಾಗುವ ಈ ರೋಮಾಂಚಕ ಪಯಣ ಬೆಂಗಳೂರು, ಹೈದರಾಬಾದ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ದಾಟಿ ನೇಪಾಳದ ಗಡಿ ತಲುಪಲಿದೆ. ಅಲ್ಲಿಂದ ಟಿಬೆಟ್ ಹಾಗೂ ಚೈನಾದ ಭೀಕರ ರಸ್ತೆಗಳ ಮೂಲಕ ಮಧ್ಯ ಏಷ್ಯಾಕ್ಕೆ ಬರಲಿದೆ. ನಂತರ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ದಾಟಿ ರಷ್ಯಾ ತಲುಪಲಿರುವ ಶರತ್ ಕುಮಾರ್ ಯಕ್ಕೂರು ಜುಲೈ 22ರ ವೇಳೆಗೆ ಲಾತ್ವಿಯಾ ಮೂಲಕ ಯುರೋಪ್ ಖಂಡಕ್ಕೆ ಆಗಮಿಸಲಿದ್ದಾರೆ. ದೂರದರ್ಶನದೊಂದಿಗೆ ಶರತ್ ಕುಮಾರ್ ಯಕ್ಕೂರು ಮುಂದಿನ 5 ರಿಂದ 6 ತಿಂಗಳ ಕಾಲ ರಾಯಲ್ ಎನ್ಫೀಲ್ಡ್ ಸೂಪರ್ ಮೆಟಿಯೋರ್ 650 ಬೈಕ್ನಲ್ಲಿ ಬರೋಬ್ಬರಿ 35 ರಿಂದ 45 ಸಾವಿರ ಕಿಲೋಮೀಟರ್ ದೂರ ಕ್ರಮಿಸಲಿದ್ದೇನೆ. ಇದು ನನ್ನ ಮೊದಲನೇ ಅಂತಾರಾಷ್ಟ್ರೀಯ ಸಾಹಸವೇನಲ್ಲ. 1 ವರ್ಷದ ಹಿಂದೆ ಮಸ್ಕತ್, ದುಬೈ, ಬಹರೇನ್, ಕತಾರ್ ಸೇರಿದಂತೆ 6 ಗಲ್ಫ್ ರಾಷ್ಟ್ರಗಳನ್ನು ಬೈಕ್ನಲ್ಲೇ ಸುತ್ತಿ ಬಂದಿರುವುದಾಗಿ ಮಾಹಿತಿ ನೀಡಿದರು. ಯುರೋಪಿಗೆ ಹೋಗ್ತಾ ಇದ್ದೇನೆ. ಇಂಡಿಯಾದಿಂದ ಟಿಬೆಟ್, ಇದು ಕಂಪ್ಲೀಟ್ ಬೈ ರೋಡಲ್ಲಿ ಹೋಗುದು. ಇಂಡಿಯಾ ಟು ನೇಪಾಲ್, ನೇಪಾಲ್ನಿಂದ ಟಿಬೆಟ್, ಟಿಬೆಟಿಂದ ಚೈನಾ, ಚೈನಾದಿಂದ ಕಜಕಿಸ್ತಾನ್, ಅಲ್ಲಿಂದ ಉರ್ಬಿಸ್ತಾನ್ ಹೋಗ್ತೇನೆ. ಅಲ್ಲಿಂದ ಫುಲ್ 29 ಯುರೋಪಿಯನ್ ಕಂಟ್ರೀಸ್ ಕವರ್ ಮಾಡಿ, ಅಲ್ಲಿಂದ ತುರ್ಕಿ, ಇರಾನ್ ಕವರ್ ಮಾಡಿ, ಅಲ್ಲಿಂದ ಇನ್ನೊಂದ್ಸರಿ ನಾನು ಗಲ್ಫಿಗೆ ಎಂಟರ್ ಆಗ್ತೇನೆ. ಸೌದಿಯಿಂದ ನಾನು ಗಲ್ಫಿಗೆ ಎಂಟರ್ ಆಗ್ತೇನೆ. ಯಕ್ಕೂರು ನಿವಾಸಿ ಸ್ವಾತಿ ಡಿ ಅಲ್ಮೇಡಾ 60ರ ಅರೆಯದಲ್ಲೂ ಇವರ ಈ ದೊಡ್ಡ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರು ಗಲ್ಫ್ ಕಂಟ್ರಿಗೆ ಹೋಗಿ ಅರೌಂಡ್ 7 ಕಂಟ್ರೀಸ್ ಕವರ್ ಮಾಡಿದ್ದಾರೆ ಬೈಕಲ್ಲೇ. ಸೊ ಇದೇ ನಮಗೆ ಒಂದು ಎಕ್ಸೈಟಿಂಗ್ ಮೂವ್ಮೆಂಟ್ ಆಗಿತ್ತು. ಸೊ ಈ ಸಲ ಅವರ 60th ಬರ್ಡೇ ಆದ ಪ್ರಯೋಗದಲ್ಲಿ ಅವರು ಗಲ್ಫ್ ಮತ್ತು ಯುರೋಪ್ ಕಂಟ್ರೀಸ್ ಅರೌಂಡ್ 38 ಕಂಟ್ರೀಸ್ 40,000 ಕಿಲೋಮೀಟರ್ಸ್ ಕವರ್ ಮಾಡಲಿಕ್ಕಿದ್ದಾರೆ. ಮತ್ತೋರ್ವ ನಿವಾಸಿ ಲಿಲ್ಲಿ ಡಿಸೋಜಾ ಶರತ್ ಯಕ್ಕೂರಿಗೆ ಬೈಕ್ ಎಂದರೆ ಪಂಚಪ್ರಾಣ. ಮಂಗಳೂರಿನಲ್ಲಿ ದಸರಾ ಹಾಗೂ ಕ್ರಿಸ್ಮಸ್ ಹಬ್ಬ ಬಂತೆಂದರೆ ಸಾಕು, ಇವರ ಬೈಕ್ ದೀಪಾಲಂಕಾರಗಳಿಂದ ಝಗಮಗಿಸುತ್ತದೆ. ಜಗಮಗಿಸುವ ದೀಪಗಳನ್ನು ತನ್ನ ಬೈಕ್ಗೆ ಅಳವಡಿಸಿ ಹಬ್ಬವನ್ನು ಕೊಂಚ ವಿಭಿನ್ನವಾಗಿ ಆಚರಿಸಿ ತಮ್ಮ ಸುತ್ತಮುತ್ತಲಿನ ನಿವಾಸಿಗಳಿಗೆಲ್ಲ ಖುಷಿ ಹಂಚುತ್ತಾರೆ. ಇವರ ಈ ಪ್ರಯಾಣ ಸುಖಕರವಾಗಿರಲಿ ಎಂದು ಹಾರೈಸಿದರು. ಅವರು 60 ಇಯರ್ಸ್ ಅಲ್ಲಿ ಗ್ರೇಟ್ ಅಂತ ಹೇಳಬೇಕು. ಎಲ್ಲ 60 ಇಯರ್ಸ್ನವರು ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ನಾವು ಪ್ರಾಯ ಆಯಿತು ಅಂತೇಳಿ, ಇವರದ್ದು ರಿಟೈರ್ಮೆಂಟ್ ಆಯಿತು ಅಂತೇಳಿ ಮನೆಯಲ್ಲಿ ಇರ್ತಾರೆ. ಇವರು ಮಾತ್ರ ಇವರ ಉತ್ಸುಕತೆ ನೋಡಿ ನಮಗೆ ಕೂಡ ಭಾರಿ ಖುಷಿ ಆಗ್ತಾ ಉಂಟು. ಮತ್ತೊಬ್ಬ ನಿವಾಸಿ ಚೈತನ್ಯ ಇಷ್ಟೂ ದಿನ ಅಕ್ಕಪಕ್ಕದಲ್ಲಿದ್ದವರನ್ನೆಲ್ಲ ಖುಷಿಯಿಂದ ನೋಡುತ್ತಿದ್ದ ಶರತ್ ಅವರನ್ನು ಇನ್ನು 6 ತಿಂಗಳುಗಳ ಕಾಲ ಮಿಸ್ ಮಾಡಿಕೊಳ್ಳುತ್ತೇವೆ. ಅವರ ಪ್ರಯಾಣಕ್ಕೆ ಯಶಸ್ಸು ಸಿಗಲಿ ಎಂದು ಶುಭ ಕೋರಿದ್ದಾರೆ. ಶರತ್ ಅಂಕಲ್ ಲೈಕ್ ಅವರೊಂದು ಫ್ರೆಂಡ್ ತರ ನಮಗೆ. ನಮ್ಮ ರೋಡಲ್ಲಿ ಕ್ರಿಸ್ಮಸ್ ಟೈಮ್ ಬರುವಾಗ ಫುಲ್ ಖುಷಿ ನಮಗೆ. ಫುಲ್ ಸಾಂಗ್ಸ್ ಎಲ್ಲ ಹಾಕಿಕೊಂಡು ಇಲ್ಲಿ ನಮ್ಮ ಗೆಟ್ ಹೆದ್ರು ಬಂದೆಲ್ಲ ಫುಲ್ DJ ತರ ಎಲ್ಲ ಮಾಡ್ತಾ ಇದ್ದೇವೆ ನಾವು. ಸೊ ಈ 6 ಮಂತ್ಸ್ ನಾವು ಅವರನ್ನು ಮಿಸ್ ಮಾಡ್ತೇವೆ. ಬಟ್ ಹ್ಯಾಪಿ ಜರ್ನಿ ಅವರಿಗೆ, ಸೇಫ್ ಆಗಿರ್ಲಿ ಎಲ್ಲಿ ಹೋದ್ರು ಸಹ. ಛಲ ಹೊಂದಿದ್ದರೆ ಸಾಧನೆಗೆ ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ ಅನ್ನುವುದನ್ನ ಶರತ್ ಕುಮಾರ್ ಯಕ್ಕೂರು ಅವರೇ ಉತ್ತಮ ಉದಾಹರಣೆ. 60ರ ಹರೆಯದಲ್ಲೂ ಇಡೀ ಜಗತ್ತನ್ನೇ ಗೆದ್ದು ಬರಲು ಬೈಕ್ ಏರಿ ಹೊರಟಿರುವ ಮಂಗಳೂರಿನ ಈ ಹೆಮ್ಮೆಯ ಸಾಹಸಿ ಇತರರಿಗೆ ಸ್ಫೂರ್ತಿ ಕೂಡ.